ನಮಸ್ಕಾರ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾಳೆ ನಿಮಗೆ ಇತಿಹಾಸ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ. ಈ ವಿಡಿಯೋದಲ್ಲಿ ನಾವು ಬಹುಮುಖ್ಯ MCQ ತಿಳ್ಕೊಳ್ಳೋಣ. ಹೊಂದಿಸಿ ಬೇರೆ ಮ್ಯಾಥ್ಸ್ ದ ಫಾಲೋವಿಂಗನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ತಿಳ್ಕೊಳ್ಳಿ. ನೋಡಿ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ನೋಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ನಾಳೆ ಲಾಸ್ಟ್ ಟೈಮಲ್ಲಿ ಈ ವಿಡಿಯೋನ ನೋಡ್ಕೊಂಡು ಹೋಗಿ. ಬಹುಮುಖ್ಯವಾಗಿ ನಿಮಗೆ MCQ ಬಂದೇ ಬರುತ್ತೆ ಪ್ರಶ್ನೆಗಳಲ್ಲಿ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಸೊ ಒಂದನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ? ಆಪ್ಷನ್ಸ್ ಅ ಅರಬರಾಗಿರ್ತಾರೆ, ರೈಟ್ ಆನ್ಸರ್ ಅರಬರಾಗಿರ್ತಾರೆ. ಇನ್ನು ಎರಡನೇ ಪ್ರಶ್ನೆ, ವಿಕ್ರಮ ಶಕೆಯನ್ನು ಅದಕ್ಕೆ 1076ರಲ್ಲಿ ಆರಂಭವಾಗುತ್ತೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರಪ್ಪ ಅಂದರೆ ಆಪ್ಷನ್ಸ್ ಎ ಶಿವಾಜಿ ಮತ್ತು ಜಯಸಿಂಗ್ ನಡುವೆ ಒಪ್ಪಂದವಾಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ ನೋಡ್ಕೊಳ್ಳಿ, ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ? ಆಪ್ಷನ್ ಸಿ ಗೋವಾ ಆಗಿರುತ್ತೆ. ಇನ್ನು ಐದನೇ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಗೀತೆಯನ್ನು ರಚಿಸಿದವರಂದರೆ ಅದಕ್ಕೆ ಆಪ್ಷನ್ ಸಿ ಹುಲಿಗೋಳ್ ನಾರಾಯಣರಾಗಿರ್ತಾರೆ. ಸೈ ರೈಟ್ ಆನ್ಸರ್ ಸಿ ಆಗಿರುತ್ತೆ. ಇನ್ನು ಇಲ್ಲಿ ಇರುವಂಥ ಖಾಲಿ ಪುಟ್ಟ ಸ್ಥಳ ನೋಡ್ಕೊಳ್ಳಿ. ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದರೆ ಲೋಥಾಲ್ ಎಂಬ ಪ್ರದೇಶದಲ್ಲಿ ಪತ್ತೆಯಾಗಿರುತ್ತೆ. ಮೂರನೇ ಬೌದ್ಧ ಮಹಾಸಮ್ಮೇಳನ ನಡೆದ ಸ್ಥಳ ಪಾಟ್ಲಿಪುತ್ರ ಆಗಿರುತ್ತೆ. ಇನ್ನು ಡ್ಯಾಶ್ ಐನ್ ಅಕ್ಬರಿ ಗ್ರಂಥವನ್ನು ಬರೆದವರು ಅಬುಲ್ ಫಜಲ್ ಆಗಿರ್ತಾರೆ. ದತ್ತು ಪುತ್ರರಿಗೆ ಹಕ್ಕೆಲ್ಲ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತಂದವರು ಅಂದರೆ ಅಲ್ಲಿ ಏನಾಗಿರುತ್ತಪ್ಪ ಅಂದರೆ ಲಾರ್ಡ್ ಡಾಲ್ ಹೌಸಿ ಆಗಿರ್ತಾನೆ. ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸೋರು ಲಾರ್ಡ್ ಕಾರ್ನ್ ವಾಲಿಸ್ ಆಗಿರ್ತಾನೆ. ಸೊ ಅಷ್ಟು ನೋಡ್ಕೊಳ್ಳಿ. ಇನ್ನು ಕೆಳಗಿನ ಅವಳಿಯಲ್ಲಿ ಹೊಂದಿಸಿ ಬರೆ ಅಂದರೆ ಮೆಗಾಸಿಸ್ ಅನ್ನೋನು ಇಂಡಿಕಾ, ವಿಜಯ ಭಟ್ಟಾರಿಕೆ ಅನ್ನೋದು ಕೌಮುದಿ ಮಹೋತ್ಸವ, ಅಲ್ಲಾ ಸಲಿ ಪೆದ್ದಾನ ಅನ್ನೋನು ಆಂಧ್ರ ಕವಿ ಪಿತಾಮ, ಸ್ವಾಮಿ ದಯಾನಂದ ಸರಸ್ವತಿ ಅನ್ನೋರು ಶುದ್ಧ ಚಳವಳಿ, ಹಡಿಕರ್ ಮಂಜಪ್ಪನ ಕರ್ನಾಟಕದ ಗಾಂಧಿ ಎಂದು ಕರಿತೀವಿ. ಇಷ್ಟು ನೋಡ್ಕೊಳ್ಳಿ. ಇನ್ನು ಅಲ್ಲಿ ಒಂದಾಗ ಪ್ರಶ್ನೆಯಲ್ಲಿ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಹೆಸರೇನೆಂದರೆ ಗಡಸಾದ ಕಲ್ಲು ಅಂತ ಕರಿತೀವಿ, ಕ್ವಾರ್ಟರ್ ಸ್ಟೋನ್ ಅಂತ ಕರಿತೀವಿ. ಕ್ಷೇತ್ರ ಅಂದರೆ ಏನು ಅಂದರೆ ಉಳುಮೆ ಮಾಡೋ ಭೂಮಿ. ಗುಲಾಮಿ ಸಂತತಿ ಸ್ಥಾಪಕ ಯಾರು? ಹಾಗೆ ಭಾರತೀಯ ಪುನರ್ಜೀವನದ ಪಿತಾಮಂದು ರಾಜಾರಾಮ್ ಮೋಹನ್ ರಾಯರನ್ನು ಕರೆಯಲಾಗಿದೆ. KPCC ವಿಸ್ತರಿಸಿ ಬರೆಯಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಕರಿತೀವಿ ನಾವು. ಅಷ್ಟು ನೋಡ್ಕೊಳ್ಳಿ. ಹಾಗೆ ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಎರಡು ಕಾರಣಗಳನ್ನು ತಿಳಿಸಿ. ಸೊ ವೆರಿ ಇಂಪಾರ್ಟೆಂಟ್ ಇರ್ತವೆ. ಹಾಗೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ, ಶಾತವಾಹನರ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ತಿಳಿಸಿ. ಹಾಗೆ ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದಂಥ 2 ರಾಜಕೀಯ ಸಂಸ್ಥೆಗಳನ್ನು ತಿಳಿಸಿ. ಓಕೆ, ತೋದರ್ಮಲನ್ನು ವರ್ಗೀಕರಿಸಿದಂಥ 2 ಬಗೆಯ ಭೂಮಿಗಳನ್ನು ತಿಳಿಸಿ. ಓಕೆ, ಶಿವಾಜಿ ಮೇಲೆ 2 ಪ್ರಮುಖ ಕೋಟೆಗಳನ್ನು ತಿಳಿಸಿ. ಓಕೆ, ಉತ್ತರ ಭಾರತ 2 ಭಕ್ತಿ ಚಳವಳಿಯ ಸಂತರನ್ನು ಹೆಸರಿಸಿ. ಇಷ್ಟು ಇಂಪಾರ್ಟೆಂಟ್ ಇರ್ತವೆ. ಹಾಗೆ ಚಾರ್ಲ್ಸ್ ವುಡ್ನ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ 2 ವಿಶ್ವವಿದ್ಯಾಲಯಗಳನ್ನು ತಿಳಿಸಿ. ಕರ್ನಾಟಕದ ಏಕೀಕರಣದ ಪ್ರಮುಖ ಪಾತ್ರ ವಹಿಸಿದ 2 ವೃತ್ತಪತ್ರಿಕೆಯನ್ನು ಹೆಸರಿಸಿ. ಓಕೆ, ಇಷ್ಟು ನಿಮಗೆ ಇಂಪಾರ್ಟೆಂಟ್ ಇರ್ತವೆ. ಎಲ್ಲಿ ನಾವು ಮಾರ್ಕ್ ಮಾಡಿ ನೋಡಿ ಆ ಪ್ರಶ್ನೆಯನ್ನು ಓದ್ಕೊಳ್ಳಿ. ಇನ್ನು 5 ಅಂಕ ಪ್ರಶ್ನೆಯಲ್ಲಿ ಭಾರತ ಹೊಸ ಧರ್ಮ ಉದಯಕ್ಕೆ ಕಾರಣವಾದ ಅಂಶಗಳು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಹೊಯ್ಸಳರ ವಾಸಸ್ಥಳೀಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆ ವಿವರಿಸಿ. ಅಥವಾ ಅಲ್ಲಿ ಗಾಂಧಾರ ಕಲಾಶೈಲಿಯ ಲಕ್ಷಣನ ಕೇಳಬಹುದು. ಸೊ ಇಷ್ಟು ನೋಡ್ಕೊಳ್ಳಿ. ಹಾಗೆ ಬ್ರಿಟಿಷ್ ಆಡಳಿತವು ಭಾರತ ಶಿಕ್ಷಣ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ. ಇಷ್ಟು ನೋಡ್ಕೊಳ್ಳಿ. ಇನ್ನು 10 ಅಂಕದ ಪ್ರಶ್ನೆಯಲ್ಲಿ ಗುಪ್ತರ ಕಾಲವನ್ನು ಭಾರತ ಇತಿಹಾಸ ಕಾಲದಲ್ಲಿ ಸುವರ್ಣ ಯುಗ ಎಂದು ಕರಿತೀವಿ. ಅದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಹಾಗೆ ನಿಮಗೆ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಇರೋದು. ಗಾಂಧೀಜಿಯವರ ಪಾತ್ರ ನೋಡಿ, ಭಾರತ ರಾಷ್ಟ್ರೀಯ ಚಳವಳಿ ಗಾಂಧೀಜಿ ಪಾತ್ರವನ್ನು ವಿವರಿಸಿ. ಹಾಗೆ ಕಾನೂನು ಕ್ರಮಕ್ಕೆ ಸಂಬಂಧಪಟ್ಟಂಥ ನಿಮಗೆ ಮಧ್ಯಾಹ್ನ 2 ಗಂಟೆಗೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಲಾಗುತ್ತೆ ಕಾನೂನು ಕ್ರಮದಲ್ಲಿ. ಹಾಗೆ ಮ್ಯಾಪ್ಗೆ ಸಂಬಂಧಪಟ್ಟಂಥ ಯಾವ ರೀತಿ ಸ್ಥಳಗಳನ್ನು ಗುರುತಿಸುವುದು, ಎಲ್ಲರಿಗೆ ಒಂದೊಂದು ವಾಕ್ಯನ ಬರೆಯುವುದು. ಪ್ರತಿಯೊಂದು ಪ್ರಶ್ನೆನ ನಾವು ಸರಿಯಾಗಿ 7:30ಕ್ಕೆ ನೋಡೋಣ. ಇನ್ನು ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ, MCQ. ಇಂಡಿಯಾ ಎಂಬ ಪದವನ್ನು ಈ ಭಾಷೆಯಿಂದ ಬಂದಿದೆ. ಆಪ್ಷನ್ಸ್ ಅ ಗ್ರೀಕ್ ಭಾಷೆಯಿಂದ ಬಂದಿದೆ. ಎರಡನೇ ಪ್ರಶ್ನೆ ನೋಡಿ, ಸಿಂಧು ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ ಅಂದರೆ ಲೋಥಾಲ್ ಪ್ರದೇಶದಲ್ಲಿ ಪತ್ತೆಯಾಗಿರುತ್ತೆ. ಇನ್ನು ವೇದ ಎಂದರೆ ಜ್ಞಾನ ಎಂದರ್ಥ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ವರ್ಧಮಾನ್ ಮಹಾವೀರನ ಜನಿಸಿದ ಸ್ಥಳ ಕುಂದಗ್ರಾಮ ಆಗಿರುತ್ತೆ. ಓಕೆ, ಮೌರ್ಯರ ರಾಜಧಾನಿ ಪಾಟ್ಲಿಪುತ್ರ ಆಗಿರುತ್ತೆ. ಹಾಗೆ ಭಾರತ ಗಿಣಿ ಎಂದು ಕರೆಯಲಾಗಿದೆ. ಡಿ ಅಮೀರ್ ಖಸ್ರೋನ ಕರೆಯಲಾಗುತ್ತೆ. ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ. 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದವಾಗಿರುತ್ತೆ. ಇನ್ನು 9ನೇ ಪ್ರಶ್ನೆ, ಸೋರ್ಕೆ ಸಿದ್ಧಾಂತವನ್ನು ಪ್ರತಿಪಾದಿಸೋರು ಅಂದರೆ ಅದಕ್ಕೆ ದಾದಾಬಾಜಿ ನವರೋಜಿ ಆಗಿರ್ತಾರೆ. ಇನ್ನು ಆಲೂರು ವೆಂಕಟರ ಪ್ರಸಿದ್ಧ ಕೃತಿ ಕರ್ನಾಟಕ ಗದ ವೈಭವ ಆಗಿರುತ್ತೆ. ಇಷ್ಟು ನೋಡ್ಕೊಳ್ಳಿ. ಇನ್ನು ಖಾಲಿ ಬಿಟ್ಟಿರೋ ಸ್ಥಳ ನೋಡ್ಕೊಳ್ಳಿ. ಕೋಶಲರ ಪ್ರಸಿದ್ಧ ದೊರೆ ಕಾನಿಸ್ಕ. ಡ್ಯಾಶ್ ಎಂಬುದು ಗುಪ್ತ ಸಂತತಿ ಸ್ಥಾಪಕ ಅಂದರೆ ಶ್ರೀಗುಪ್ತ. ಐನ್ ಅಕ್ಬರಿ ಗ್ರಂಥವನ್ನು ರಚಿಸಿದರು ಅಬುಲ್ ಫಜಲ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲೆಸ್ಲಿ. ಹಾಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ಬಾಂಬೆ ಸ್ಥಳದಲ್ಲಿ ನಡೆಯುತ್ತೆ. ಇಷ್ಟು ನೋಡ್ಕೊಳ್ಳಿ. ಇನ್ನು ಹೊಂದಿಸಿ ಬರೆಯಲ್ಲಿ ರವಿ ಕೀರ್ತಿ ಅನ್ನೋದು ಏನಾಗಿರುತ್ತೆ ಅಂದರೆ ನಿಮಗೆ ಐಹೊಳೆ ಶಾಸನ ರಚಿಸ್ತಾರೆ. ಪೊನ್ನ ಉಭಯ ಕವಿ ಚಕ್ರವರ್ತಿ. 2ನೇ ಇಬ್ರಾಹಿಂ ರಜಿಸವನ್ನ ಜಗದ್ಗುರು ಬಾದಿಶಾ ಅಂತ ಕರಿತೀವಿ. ರಾಜಾ ಮೋಹನ್ ರಾಯರನ್ನು ನಾವು ಕರಿತೀವಿ ಬ್ರಹ್ಮಸೇನ ಸ್ಥಾಪಕರು. ಗಂಗಾಧರ ದೇಶಪಾಂಡೆಯನ್ನು ನಾವು ಏನು ಕರಿತೀವಪ್ಪ ಅಂದರೆ ಕರ್ನಾಟಕದ ಕೇಸರಿ ಎಂದು ಕರಿತೀವಿ. ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ರಾಷ್ಟ್ರಕೂಟರ ರಾಜಧಾನಿ ಯಾವುದಂದರೆ ಅಲ್ಲಿ ಕೊಡಲಾಗಿದೆ. ಓಕೆ, ಕೊಡುವಲೆ ಅಂದರೆ ಅದೃಷ್ಟದ ಆಯ್ಕೆ ಎಂದರ್ಥ. INA ವಿಸ್ತರಿಸಿ ಬರೀರಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಿ ನೋಡಿ. ವೇದಗಳಿಗೆ ಹಿಂದಿರುಗಿ ಎಂದು ಕರೆದ ನೀಡೋರು ದಯಾನಂದ ಸರಸ್ವತಿಯವರು ನೀಡುತ್ತಾರೆ.
ಓಕೆ, 2 ಅಂಕದ ಪ್ರಶ್ನೆಯಲ್ಲಿ ನೀಲಯುತಿಕ್ ಎಂದರೇನು, ಸಿಂಧು ನಾಗರಿಕತೆಯ ಹಂತಕ್ಕೆ 2 ಕಾರಣಗಳನ್ನು ತಿಳಿಸಿ, ವೈದಿಕ ಕಾಲದಲ್ಲಿ ರಾಜನಿಗೆ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತೀವಿ ತಿಳಿಸಿ. ಓಕೆ, ಕನ್ನಡ ಪ್ರಥಮ ನಾಟಕ ಯಾವುದು, ಅದರ ಕರ್ತೃ ಯಾರು ಅಂತ ಕರಿತೀವಿ ನೋಡಿ. ಸಿಂಗರಾರ್ಯ ಗುರುಗಂತ ಸಾಹೇಬ. ಬಸವೇಶ್ವರ ತಂದೆ ತಾಯಿ ಯಾರು, ನೀಲಾಂಬಿಕೆ ಮತ್ತು ಮದಲಾಂಬಿಕೆ ಮತ್ತು ಮದರಸ ಅಂತ ನಾವು ಕರಿತೀವಿ ನೋಡಿ. ಹಾಗೆ ರೈತವರ ಪದ್ಧತಿ ಎಂದರೇನು, ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು, ಸ್ವಾಮಿ ವಿವೇಕಾನಂದರ ಪ್ರಕಟಿಸಿರುವಂಥ 2 ವೃತ್ತಪತ್ರಿಕೆಯನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ, ಸೊ ಅವು ನೋಡ್ಕೊಳ್ಳಿ. ಹಾಗೆ ದೆಹಲಿಯನ್ನು ಆಳಿದ 2 ಸುಲ್ತಾನ ಸಂತತಿಗಳು ಅಂತ ನೋಡಿ, ಅವು ನೋಡ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇನ್ನು 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಸಿಂಧು ನಾಗರಿಕತೆಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿ, ಹೊಯ್ಸಳರ ವಾಸಸ್ಥಳೀಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ. 10 ಅಂಕದ ಪ್ರಶ್ನೆಯಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಚಿತ್ರಿಸಿ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆ ಇರ್ಬೋದು, ಹಾಗೆ ಗಾಂಧೀಜಿಯವರ ಪಾತ್ರ ನೋಡ್ಕೊಳ್ಳಿ. ಇನ್ನು ಕಾಲಾನುಕ್ರಮವನ್ನು ಹೇಳಿದೆ ನೋಡಿ, ಅವನ್ನ ಅಷ್ಟು ನೋಡ್ಕೊಳ್ಳಿ. ಇನ್ನು ಮ್ಯಾಪಿಂಗ್ ಸಂಬಂಧಪಟ್ಟಂಥ ಇಷ್ಟು ಸ್ಥಳಗಳನ್ನು ಟೆಕ್ಸ್ಟ್ ಬುಕ್ನಲ್ಲಿ ಕೊಡಲಾಗಿದೆ. ಹಾಗೆ ಇನ್ನೊಂದು ಪ್ರಶ್ನೆ ಪತ್ರ ನೋಡ್ಕೊಳ್ಳಿ. ಪ್ಲಿನಿ ಅವರ ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಹಿಸ್ಟೋರಿ ಅಂತ ಕರಿತೀವಿ. 2ನೇ ಪ್ರಶ್ನೆ, ಪ್ರಥಮ ವೇದ ಋಗ್ವೇದ ಆಗಿರುತ್ತೆ. ವರ್ಧಮಾನ ಜನ್ಮಸ್ಥಳ ಕುಂದಗ್ರಾಮ. ಓಕೆ, ಗುಲಾಮಿ ಸಂತತಿಯ ಸ್ಥಾಪಕ ಏನಪ್ಪ ಅಂದರೆ ಕುತುಬುದ್ದೀನ್ ಐಬಕ್ ಆಗಿರ್ತಾನೆ. ಶಿವಾಜಿ ಮತ್ತು ಜಯಸಿಂಗರ ನಡುವೆ ಆದಂಥ ಒಪ್ಪಂದ ಪುರಂದರ ಒಪ್ಪಂದ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಕೊಟ್ಟಿರೋ ಸ್ಥಳ ನೋಡ್ಕೊಳ್ಳಿ, ಇಷ್ಟು ಸಾಕು. 6ನೇ ಪ್ರಶ್ನೆ, ಡ್ಯಾಶ್ ಇಂದು ಸಿಂಧು ನಾಗರಿಕತೆಯ ಒಂದು ಆಗಿದೆ, ಅದು ಅಂದರೆ ಅಲ್ಲಿ ಲೋತಾಲ್ ಎಂಬುದಾಗಿರುತ್ತೆ. ಡ್ಯಾಶ್ ಒಂದು ಹರ್ಷ ಚರಿತ್ರೆಯನ್ನು ರಚಿಸ್ತವ್ರು ಅಂದರೆ ಯಾರಪ್ಪ ಅಂದರೆ ಬಾಣಭಟ್ಟ. ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಆಗಿರುತ್ತೆ. ಡ್ಯಾಶ್ರನ್ನು ಭಾರತ ಗಿಣಿ ಎಂದು ಅಮೀರ್ ಕಸರನ್ನು ಕರೆಯಲಾಗುತ್ತೆ. ಡ್ಯಾಶ್ ಅನ್ನೋದು ಅಂದರೆ ಉಸ್ತಾದ್ ಇಸಾ ಅನ್ನೋದು ತಾಜ್ ಮಹಲ್ನ ಪ್ರಮುಖ ಶಿಲ್ಪಿ. ಇನ್ನು ಕೆಳಗಿನ ಹೊಂದಿಸಿ ಬರೀ ನೋಡ್ಕೊಳ್ಳಿ. ಮಯೂರವರ್ಮ ಕದಂಬರ ಸ್ಥಾಪಕ. ಅಶ್ವಘೋಷ ಅನ್ನೋದು ಬುದ್ಧ ಚರಿತ್ರೆ ಬರೀತೇನೆ. 1ನೇ ಕೃಷ್ಣನು ಕೈಲಾಸನಾಥ ದೇವಾಲಯ. ರನ್ನ ಉಭಯ ಕವಿ ಚಕ್ರವರ್ತಿ ಅಥವಾ ಕವಿ ಚಕ್ರವರ್ತಿ ಕರಿತೀವಿ. ಅಲ್ಬುರುನಿ ಅನ್ನೋದು ಕಿತಾಬ್ ಉಲ್ ಹಿಂದ್ ಆಗಿರುತ್ತೆ. ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ಕ್ಷೇತ್ರ ಎಂದರೆ ಉಳ್ಮೆ ಮಾಡು ಭೂಮಿ ಎಂದರ್ಥ. ಗತಾ ಸಪ್ತಮಿ ರಚಿಸಿದವರೇ ಹಾಲ. ಹೊಯ್ಸಳ ರಾಜ ಸ್ಥಾಪಕ ಸ್ಥಳ. ದಕ್ಷಿಣ ದಂಡಯಾತ್ರೆ ಕೈಗೊಂಡ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಅಂದರೆ ಮಲ್ಲಿಕ್ ಕಾರ್ಪರ್ ಆಗಿರ್ತಾನೆ. ಶಿವಾಜಿ ಕೀಟ ವರ್ಷ 1676 ಆಗುತ್ತೆ. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ಪ್ಯಾಲಿಯೋಲಿಥಿಕ್ ಅರ್ಥವೇನು ತಿಳಿಸಿ. ಪ್ರಾಚೀನ ಭಾರತ 2 ವಿಶ್ವವಿದ್ಯಾಲಯಗಳನ್ನು ತಿಳಿಸಿ. ತಕ್ಷಣ ನಳಂದ, ಪ್ರಯಾಗ, ಕಾಶಿ ಈ ರೀತಿ ಬರೀಬೇಕಾಗುತ್ತೆ. ಇನ್ನು ಇಲ್ಲಿ ಮಾಡಿರುವಂಥ ವೈದಿಕ ಕಾಲದಲ್ಲಿ ರಾಜನಿಗೆ 2 ಸಭೆ ಅಂದರೆ ಸಭಾ ಮತ್ತು ಸಮಿತಿ ಇರ್ಬೋದು. ಜೈನ ಧರ್ಮದ ಪಂಗಡಗಳು ಶ್ವೇತಾಂಬರರು, ದಿಗಂಬರ ಆಗಿರ್ತವೆ. ಮೆಗಾಸಿಸನ್ ಯಾರು, ಅದನ್ನ ಕೃತಿ ಅಂದರೆ ಇಂಡಿಕಾ ಆಗಿರುತ್ತೆ ಅಥವಾ ಚೈನಾ ಯಾತ್ರಿಕ. ಹಾಗೆ ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಎಲ್ಲಿ ಮಾಡ್ತಾರೆ ಅಂತ ಅದು ಇರುತ್ತೆ ನೋಡಿ. ಹಾಗೆ ಪಂಪನ 2 ಕೃತಿಗಳನ್ನು ತಿಳಿಸಿ. ವಿಷ್ಣುವರ್ಧನ 2 ಬಿರುದುಗಳನ್ನು ತಿಳಿಸಿ. ಹಾಗೆ ಶಿವಾಜಿ ತಂದೆ ತಾಯಿ ಯಾರು, ಶಹಜ್ ಭೋಸ್ಲೆ ಮತ್ತು ಜೀಜಾಬಾಯಿ ಆಗಿರ್ತಾರೆ. ಇಷ್ಟು ನೋಡ್ಕೊಳ್ಳಿ. ಇನ್ನು ಸಿಂಧು ನಾಗರಿಕತೆಯ ನಗರ ಯೋಜನೆ ವಿವರಿಸಿ. 5 ಅಂಕದ ಪ್ರಶ್ನೆಯಲ್ಲಿ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಾಳೆ ಎಕ್ಸಾಮ್ಗೆ. ಹಾಗೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಚೋಳರ ಗ್ರಾಮಾಡಳಿತವನ್ನು ವಿವರಿಸುವುದು. ಇನ್ನು 10 ಅಂಕದ ಪ್ರಶ್ನೆಯಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ವಿವರಿಸಿ. ಗುಪ್ತರ ಕಾಲವನ್ನು ಭಾರತದಲ್ಲಿ ಇತಿಹಾಸ ಸುವರ್ಣಯುಗ ಎಂದು ಕರಿತೀವಿ, ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಕಾಲಾನುಕ್ರಮ ನೋಡ್ಕೊಳ್ಳಿ. ಸೊ ಹಾಗೆ ಮ್ಯಾಪಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆ ನೋಡ್ಕೊಳ್ಳಿ. ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಅಂದರೆ ಮೆಗಾಸಿಸ್ ಆಗಿರ್ತಾನೆ. ಗೌತಮಿ ಬಾಲಸರಿ ಹೊಡಿಸಿರುವಂಥ ಶಿಲಾಶಾಸನ ನಾಸಿಕ್ ಆಗಿರುತ್ತೆ. ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ. ಹಾಗೆ ಶಿವಪ್ಪ ನಾಯಕನ ಶಿಸ್ತು ಎಂದರೇನು, ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು, ಇಷ್ಟು ಪ್ರಶ್ನೆ ಇರ್ತವೆ. ಇಷ್ಟು ನೋಡ್ಕೊಳ್ಳಿ. ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಏನು, ಜೈನ ಧರ್ಮದ ಪಂಗಡಗಳು ಯಾವುವು, ಇಷ್ಟು ಶಿವಾಜಿ ಮೇಲೆ ಪ್ರಭಾವ ಬೀರುವಂಥ ಅಂದರೆ 2 ವ್ಯಕ್ತಿಗಳು, ಇಷ್ಟು ನೋಡ್ಕೊಳ್ಳಿ ನಾಳೆ ಒಂದು ಎಕ್ಸಾಮ್ಗೆ. ಜ್ಞಾನಶಾಸ್ತ್ರ ಎಂದರೇನು, ಜ್ಞಾನಿಗಳ ಅಧ್ಯಯನ. ವೇದ ಎಂದರೆ ಜ್ಞಾನ. ಹಾಗೆ ವರ್ಧಮಾನನಿಗೆ ಜ್ಞಾನವೇದ ಸ್ಥಳ ಅಂದರೆ ಕುಂದಗ್ರಾಮ. ಐಹೊಳೆ ಶಾಸನ ರಚಿಸಿದವರು ಅಂದರೆ ಆಪ್ಷನ್ ಸಿ ರವಿಕೀರ್ತಿ. ತಾಜ್ ಮಹಲ್ ಪ್ರಧಾನ ಶಿಲ್ಪಿ ಶಹಜಾನ್. ಮರಾಠ ರಾಜ್ಯ ಸ್ಥಾಪಕ ಶಿವಾಜಿ. ಬಸವೇಶ್ವರ ಜನ್ಮಸ್ಥಳ ಬಾಗೇವಾಡಿ. ಹಾಗೆ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಗಂಗರ ಪ್ರಸಿದ್ಧ ದೊರೆ ಅಂದರೆ ತುಂಬಾ ಇಂಪಾರ್ಟೆಂಟ್ ನೋಡಿ, ದುರ್ವಿತ. ಪಲ್ಲವರ ರಾಜಧಾನಿ ಕಂಚಿ. ಬೆಂಗಳೂರಿನ ಸ್ಥಾಪಕನು 1ನೇ ಕೆಂಪೇಗೌಡ. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಮಹಾಸನ ಎಂದು ಕರೆಯಲ್ಪಡುವಂಥ ವರದಿ ಅಂದರೆ ವುಡ್ಸ್ನ ವರದಿ. ಹಾಗೆ ಇಲ್ಲಿರುವಂಥ ಖಾಲಿಪುಟ್ಟ ಸ್ಥಳ ನೋಡ್ಕೊಳ್ಳಿ. ಮೆಹಂಜೋದಾರ ಪದದ ಅರ್ಥ ಅಂದರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಕೊಡ್ತೀವಿ. ಡ್ಯಾಶ್ ಅನ್ನು 23 ತೀರ್ಥಂಕರ್ ಅಂದರೆ 23 ಅಂದರೆ ಪಾರ್ಶ್ವನಾಥ. ಅಲ್ಬುರುನಿ ಶ್ರೇಷ್ಠ ಕೃತಿ ಕಿತಾಬುಲ್ ಹಿಂದಾಗಿರುತ್ತೆ. ಭಾರತದಲ್ಲಿನ ಪೋರ್ಚುಗೀಸರ ಮೊದಲ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಆಗಿರ್ತಾನೆ. ಹಾಗೆ ಸರ್ ಸೈಯದ್ ಅಹ್ಮದ್ ಅವರು ಖಾನ್ ಅವರು ಡ್ಯಾಶ್ ಅಲ್ಲೇ ಅಲಿಗರ್ ಚಳವಳಿನ ಆರಂಭಿಸ್ತಾರೆ. ಇನ್ನು ಹೊಂದಿಸಿ ಬರೀ ನೋಡ್ಕೊಳ್ಳಿ. ದಯಾರಾಮ್ ಸೇನೇನಿ ಅವರು ಏನಾಗಿರ್ತಾರಪ್ಪ ಅಂದರೆ ಹರಪ್ಪವನ್ನ ಸಂಶೋಧಿಸ್ತಾರೆ. ಕಾನಿಸ್ಕ ಅನ್ನೋದು ಕೋಶಡರ ಪ್ರಸಿದ್ಧ ದೊರೆ. ಬಸವೇಶ್ವರರು ಅಂದರೆ ಶಕ್ತಿ ವಿಶಿಷ್ಟದೈತನ ಸಿದ್ಧಾಂತ ಪ್ರತಿಪಾದಿಸ್ತಾರೆ. ಲಾರ್ಡ್ ಡಲ್ಹೌಸಿ ಅನ್ನೋದು ದತ್ತು ಮಕ್ಕಳಿಗೆ ಹಕ್ಕೆಲಂಬ ನೀತಿ. ವಲ್ಲಭಾಯ್ ಪಟೇಲ್ ಅನ್ನೋದು ಭಾರತ ಉಕ್ಕಿನ ಮನುಷ್ಯ. ಇಷ್ಟು ನೋಡ್ಕೊಳ್ಳಿ. ನಾಳಿನ ಒಂದು ಸ್ಪೆಲ್ಲಿಂಗ್ ದ ಬ್ಯಾಂಕ್ಸ್ ಇರ್ಬೋದು, ಮ್ಯಾಥ್ಸ್ ಫಾಲೋವಿಂಗ್, ಒಂದು MCQ ಪ್ರಶ್ನೆಗಳು, ಹಾಗೆ 2 ಅಂಕದ ಪ್ರಶ್ನೆಗಳು, 5 ಅಂಕ ನಾಳೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ.
ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ತಿಳಿಸುತ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.